ನಮಸ್ಕಾರ ಎಲ್ಲರಿಗೂ. ವರಮಹಾಲಕ್ಷ್ಮಿ ವ್ರತ ಅಥವಾ ಪೂಜೆ. ದಿನಾಂಕ 21/8/2026 ಈ ಒಂದು ಸಾಲಿನಲ್ಲಿ ಬರುವಂತದ್ದು ವರಮಹಾಲಕ್ಷ್ಮಿ. ಯಾಕೆ ಈ ವಿಚಾರ ಹೇಳ್ತಿದ್ದೀನಪ್ಪ ಅಂತಂದ್ರೆ, ಕೆಲವು ಕಡೆ ಬಹಳಷ್ಟು ಕನ್ಫ್ಯೂಷನ್ಸ್. ಸರ್, ನಾ 21ನೇ ತಾರೀಕು ಮಾಡ್ಬೇಕಾ ಅಥವಾ 28ನೇ ತಾರೀಕು ಮಾಡ್ಬೇಕಾ ಅನ್ನೋದು ಕನ್ಫ್ಯೂಷನ್. ಅದರಲ್ಲೂ ಕೂಡ ಸ್ಟ್ಯಾಂಡರ್ಡ್ ಇಲ್ಲ ಅಸ್ಟ್ರಾಲಜಿಲಿ. ಒಬ್ಬರು ಒಂದೊಂದ್ ತರ ಹೇಳ್ತಾರೆ. ಅದರಲ್ಲೂ ಕೂಡ ಈ ಭಯ ಹುಟ್ಟಿಸುವಂತ ಜಾಸ್ತಿ. ಇದನ್ನ ಈ ತಪ್ಪು ಮಾಡಬಾರ್ದು, ಆ ತಪ್ಪು ಮಾಡಬಾರ್ದು, ಯಾವುದು ಇಲ್ಲ ಸ್ವಾಮಿ. ಆಡಂಬರ ಭಕ್ತಿಗಿಂತ ಆತ್ಮ ಭಕ್ತಿಗೆ ಹೋಗ್ಬೇಕು. ರಿಚುವಲ್ ಹೋಗೋದಕ್ಕಿಂತ ಸ್ಪಿರಿಚುವಲ್ ಹೋದ್ರೆ ಇನ್ನೂ ಅತ್ಯುತ್ತಮ. ವರಮಹಾಲಕ್ಷ್ಮಿ ಯಾವ ದಿನ ಮಾಡಬೇಕು ಅನ್ನೋದು ಇವತ್ತು ಬಹಳಷ್ಟು ಗೊಂದಲ ಇದೆ. ಅದನ್ನ ಇವತ್ತು ನಾನು ತಿಳಿಸ್ಕೊಡ್ತೀನಿ. ವರಮಹಾಲಕ್ಷ್ಮಿ ಮಾಡುವಂತ ದಿನ ಯಾವುದಪ್ಪ ಅಂತಂದ್ರೆ, ಈಗ ಆಲ್ರೆಡಿ ನಿಮಗೆ ಡೇಟ್ ಗೊತ್ತಿದೆ. 21ನೇ ತಾರೀಕು ಶುಕ್ರವಾರ, ಬಹಳ ವಿಶೇಷವಾದಂತಹ ದಿನ. ಈ ದಿನದಲ್ಲಿ ಯಾವುದೇ ಸಮಯದಲ್ಲಿ ಕೂಡ ನೀವು ಪೂಜೆ ಮಾಡಬಹುದು. ಅದರಲ್ಲೂ ಕೂಡ ಸ್ಥಿರ ಲಗ್ನದಲ್ಲಿ ಮಾಡಿದ್ರು ಕೂಡ ಉತ್ತಮ. ಅದ್ರಲ್ಲಿ ಬೆಳಿಗ್ಗೆ ಒಂದು ಟೈಮ್ ಇರುತ್ತೆ, ನೀವು ಸಂಜೆ ಟೈಮ್ ಮಾಡಿದ್ರೆ ಇನ್ನೂ ಬಹಳ ಅತ್ಯುತ್ತಮ. ಮಾಡ್ಕೊಳ್ಳಿ, ಅದಕ್ಕೆ ಭಯ ಪಡೋದು ಏನೂ ಇಲ್ಲ. ಸರ್, ಹಿಂಗ್ ಮಾಡ್ಬೇಕಾ ಹಂಗ್ ಮಾಡ್ಬೇಕಾ, ಅದರಲ್ಲಿ ಕೂಡ ಕನ್ಫ್ಯೂಷನ್. 28ನೇ ತಾರೀಕು ಮಾಡ್ಬೇಕಾ, ಅವತ್ತು ಹುಣ್ಣಿಮೆ ಇದೆ, ಅದನ್ಯಾವುದೂ ತಲೆಗೆಸ್ಕೋಬೇಡಿ. 21ನೇ ತಾರೀಕು ಬಹಳ ವಿಶೇಷವಾದಂತಹ ದಿನ. ಆ ದಿನದಲ್ಲೇ ನೀವು ವರಮಹಾಲಕ್ಷ್ಮಿ ಪೂಜೆನ ಮಾಡಬಹುದು. ಅದರಲ್ಲೂ ಕೂಡ ಸ್ಥಿರ ಲಗ್ನದಲ್ಲಿ. ಕೆಲವರಿಗೆ ಒಂದು ರೀತಿ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ. 21ನೇ ತಾರೀಕು ಮಾಡ್ಬೋದಾ ಅಥವಾ 28ನೇ ತಾರೀಕು ಮಾಡಿದ್ರೆ ಬಹಳ ವಿಶೇಷ ಅಂತ. ಅದರಲ್ಲೂ ಕೂಡ ನಮ್ಮ ಜನ ನಾವೇನೇ ಹೇಳಿದ್ರು ಕೂಡ ಕೇಳೋದಿಲ್ಲ. ಫಸ್ಟ್ ಅಲ್ಲೇ ಲೋಕಲ್ ಕೂತ್ಕೊಂಡಿರ್ತಾರೆ, ಇಲ್ಲಾಂದ್ರೆ ಯಾರು ಪೂಜಾರಿಗಳ ಹತ್ರ ಹೋಗ್ತಾರೆ, ಇಲ್ಲಾಂದ್ರೆ ಭಟ್ರುಗಳ ಹತ್ರ ಹೋಗ್ತಾರೆ. ನಾರ್ಮಲ್ ಆಗಿ ಅದನ್ನ ಕ್ಯಾಲೆಂಡರ್ ತೆಗಿತಾರೆ, ಇಲ್ಲ ಪಂಚಾಂಗ ತೆಗಿತಾರೆ. ಫಸ್ಟ್ ತಿಥಿ ನೋಡ್ಕೋಬೇಕು ನಾವು. ಅಲ್ಲಿ ಬರಂತದ್ದು ಸಮಯದ ನೋಡ್ಬೇಕು. ಹುಣ್ಣಿಮೆ ದಿನ ಅದರಲ್ಲೂ ಕೂಡ ಇರೋದು ಒಂದೇ ಒಂದು ಸಮಯ, 28ನೇ ತಾರೀಕು. ಆದರೆ 21ನೇ ತಾರೀಕು ದಿನವಿಡೀ ಕೂಡ ಒಳ್ಳೆಯ ಒಂದು ಶುಭದ ಸಮಯ. ಆ ಸಮಯದಲ್ಲಿ ಕೂಡ ಮಾಡ್ಕೋಬಹುದು. ಈ ತರ ಕೇಳಿ ಅಲ್ಲಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ಸುಮ್ಮನೆ ನೀವು ಗಾಬರಿ ಮಾಡ್ಕೊಳ್ಳೋದು, ಗೊಂದಲ ಮಾಡ್ಕೊಳ್ಳೋದು ಬೇಡ. ಈಗ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ, ವರಮಹಾಲಕ್ಷ್ಮಿ ಮಾಡುವಂತ ದಿನ ಶುಕ್ರವಾರ 21ನೇ ತಾರೀಕು 8ನೇ ತಿಂಗಳು 2026. ಬಹಳ ವಿಶೇಷವಾದಂಥ ದಿನ. ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂತಂದ್ರೆ, ಪ್ರತಿಯೊಂದು ಕೂಡ ಬೇಸ್ಡ್ ಆನ್ ಅವರ ಕರ್ಮದ ಮೇಲೆನೆ ನಿಂತಿರುತ್ತೆ. ಈ ವರಮಹಾಲಕ್ಷ್ಮಿ ಈ ತರನೇ ಮಾಡಬೇಕು ಅನ್ನೋದು ಯಾವ ನಿಯಮ ಇಲ್ಲ. ಅವರವರ ಭಕ್ತಿಯ ಅನುಸಾರವಾಗಿ. ಅದರಲ್ಲಿ ಕೂಡ ಒಳ್ಳೆಯ ಮನಸ್ಸು, ಒಳ್ಳೆಯ ಬುದ್ಧಿ, ಒಳ್ಳೆಯ ಆಲೋಚನೆ, ಇನ್ನೊಬ್ಬರ ಬಗ್ಗೆ ನಾವು ಒಳ್ಳೆಯದನ್ನು ಬಯಸಿದ್ರೆ ಸಾಕು. ಅದೇ ವರಮಹಾಲಕ್ಷ್ಮಿ. ನೀವು ಆಡಂಬರದಲ್ಲಿ ಮಾಡಿ, ಇರಬರ ದುಡ್ಡಿಟ್ಟು ಪೂಜೆ ಮಾಡಿ ಏನೇ ಮಾಡಿದ್ರು ಕೂಡ ನಿಮ್ಗೆ ಏನು ಫಲ ಕೊಡ್ಬೇಕು ಅದನ್ನೇ ಕೊಡ್ತಾನೆ. ಇಲ್ಲ ಸರ್, ನಾನು ಬಡವ, ಏನು ನಾನು ಮಾಡೋದಿಕ್ಕಾಗಲ್ಲ ಆಡಂಬರವಾಗಿ, ಸಾಕು ಮಂತ್ರ ಹೇಳ್ಕೊಳ್ಳಿ. ಮಂತ್ರದಲ್ಲಿ ಬಹಳಷ್ಟು ನಮಗೆ ಶಕ್ತಿ ಇದೆ, ಅದನ್ನ ಮಾಡ್ಕೊಳ್ಳಿ. ನೀವು ಇದೇ ತರನೇ ಮಾಡ್ಬೇಕನ್ನೋದು ಯಾವ್ದು ನಿಯಮ ಇಲ್ಲ ಸ್ವಾಮಿ. ಬಹಳಷ್ಟು ಸರಳವಾಗಿ ಮಾಡ್ಕೊಳ್ಳಿ. ಬಹಳ ವಿಶೇಷವಾದಂಥ ದಿನ ಈ ವರಮಹಾಲಕ್ಷ್ಮಿಯ ವ್ರತ. ಸರ್ವೇ ಜನ ಸುಖಿನೋ ಭವಂತು.